ಆಲ್ರೆಡಿ ESI ಹಾಸ್ಪಿಟಲ್ ಮತ್ತೆ ಇನ್ನೊಂದು ಯಾವ್ದೋ ಅಂತೇಳಿ 70 ಎಕರೆ ಮೊದಲೇ ಕಬ್ಜೆ ಮಾಡ್ಕೊಂಡ್ಬಿಟ್ರು. ಅದು ಈಗ ಸರ್ಕಾರ ಏನ್ ಮಾಡ್ಲಕತ್ತದ ಅಂದ್ರೆ 250 ಎಕರೆ ಆ ಯೂನಿವರ್ಸಿಟಿ ಜಾಗದಲ್ಲಿ ನಮಗ್ ಕೊಡ್ರಿ ಅಂತಕ್ಕಂಥದ್ದು ಸರ್ಕಾರದಿಂದ ಯೂನಿವರ್ಸಿಟಿ ಪತ್ರ ಬಂದು ಯೂನಿವರ್ಸಿಟಿ ಚಾನ್ಸಲರ್ ಮೇಲೆ ಮತ್ತೆ ಇಲ್ಲಿರ್ತಕ್ಕಂಥ ಕಮಿಟಿ ಮೇಲೆ ಒತ್ತಡ ಮಾಡಿ ನಮ್ಗೆ ಸರ್ಕಾರ ಕೊಡ್ರಿ 250 ಎಕರೆ ಅಂತ ಕೇಳಕತ್ತಾರ. ಆ 250 ಎಕರೆ ಅದಕ್ಕೆ ಕೇಳಕತ್ತಾರ ಅವ್ರು ಅಂತಂದ್ರ, ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ 70 ಎಕರೆ ಬೇಕಲ್ಲ, ಮತ್ತು ಸ್ಪೋರ್ಟ್ಸ್ ಸಿಟಿ ಮಾಡ್ತೀವಿ, ಸ್ಪೋರ್ಟ್ ಹಬ್ ಮಾಡ್ತೀವಿ 50 ಎಕರೆ, ಕಲ್ಯಾಣ ಕರ್ನಾಟಕ ಮಾನವ ಅಭಿವೃದ್ಧಿ ಮಂಡಳಿ, ಕೃಷಿ ಸಾಂಸ್ಕೃತಿಕ ಸಂಘ ಹಾಗೂ ಇಂಜಿನಿಯರಿಂಗ್ ಕಾಲೇಜಿಗೆ 20 ಎಕರೆ, ಅಗ್ನಿಶಾಮಕ ಠಾಣೆ ಹಾಗೂ ವಿಜ್ಞಾನೇಶ್ವರ ಕಾಲೇಜಿಗೆ ತಲಾ 15 ಎಕರೆ, ಗಾಂಧಿ ಭವನಕ್ಕೆ 10 ಎಕರೆ, ಪೊಲೀಸ್ ಸ್ಟೇಷನ್ ಮತ್ತು ಜಿಲ್ಲಾ ಪಂಚಾಯತ್ ನಿರ್ಮಾಣಕ್ಕ, ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕ, ಹಿಂಗಾಗಿ 250 ಎಕರೆ ಭೂಮಿ ಬೇಕು ಅಂತಕ್ಕಂಥದ್ದು ಸರ್ಕಾರ ಪತ್ರ ಬರೆದು ಯೂನಿವರ್ಸಿಟಿದವ್ರಿಗೆ ಕೇಳಕತ್ತಾರ. ನಾವ್ ಹೇಳಕತ್ತೀವಿ ಗುಲ್ಬರ್ಗ ಜನ, ಇದು ಗುಲ್ಬರ್ಗ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು ಅಲ್ಲಿ ಓದಬೇಕು. ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟಿಗಳು ಬಹಳ ಆಗ್ಯಾವ. ಆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀಸ್ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದಲಿಕ್ಕೆ ವಿದ್ಯಾರ್ಥಿಗಳಿಗಾಗಲ್ಲ. ಆ ಕಾರಣಕ್ಕಾಗಿ ಸರ್ಕಾರದ ಜಾಗ ನೀವು ಕಬ್ಜೆ ಮಾಡಬಾರ್ದು. ಅದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ರಿ. ಮತ್ತೆ ಈಗಾಗಲೇ ನೀವು ಅನೇಕ ಜಿಲ್ಲೆಗೊಂದು ಯೂನಿವರ್ಸಿಟಿ ಮಂಜೂರು ಮಾಡ್ಲಾಗತ್ತೀವಿ. ಆದ್ರೆ ಆ ಮಂಜೂರು ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಲಾಕತ್ತದ ಅಂದ್ರೆ ಪರ್ಮನೆಂಟ್ ಯಾರೂ ಪ್ರಾಧ್ಯಾಪಕರಿಲ್ಲ. ಎಲ್ಲಾ ಯೂನಿವರ್ಸಿಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಗಳಲ್ಲಿ ಪರ್ಮನೆಂಟ್ ಪ್ರಾಧ್ಯಾಪಕರಿಲ್ಲ, ಪ್ರೊಫೆಸರ್ಸ್ಗಳಿಲ್ಲ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಪನ್ಯಾಸಕರ ಮೇಲೆ ಯೂನಿವರ್ಸಿಟಿಗಳು ನಡೀಲಕತ್ತಾವ. ಆ ಅತಿಥಿ ಉಪನ್ಯಾಸಕರಿಗೆ ಕೂಡ ನೀವು ಸರ್ಕಾರಕ್ಕೆ ಪೇಮೆಂಟ್ ಕೊಡ್ಲಕ್ ನಿಮ್ಮಲ್ಲಿ ದುಡ್ಡು ಇಲ್ಲ. 3 ತಿಂಗಳಿಗೆ 4 ತಿಂಗಳಿಗೆ ನೀವು ಪೇಮೆಂಟ್ ಕೊಡ್ತೀರಿ. ಅದು ಹೊರತುಪಡಿಸಿ ನೀವು ಅಂತದಕ್ಕೆ ನೀವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಉಪನ್ಯಾಸಕರನ್ನ ನೇಮಕ ಮಾಡ್ರಿ. ಅತಿಥಿ ಉಪನ್ಯಾಸಕರಿಗೆ ನೀವು ಸಂಬಳವನ್ನ ಕೊಡೋದು ಮಾಡ್ರಿ. ಅಲ್ಲಿ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದನ್ನ ನೀವು ಮಾಡ್ರಿ. ಅದು ಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಜಾಗವನ್ನ ನಿಮ್ ಕಬ್ಜದಲ್ಲಿ ತಗೊಂಡು ನೀವ್ ಏನ್ ಮಾಡ್ಲಕ್ ಹೊಂಟ್ರಿ ಅಂತಕ್ಕಂಥದನ್ನ ಈ ನಾಡಿನ ಜನತೆಗೆ ನೀವು ಉತ್ತರ ಹೇಳ್ಬೇಕಾಗ್ತದ. ಯಾಕಂತಂದ್ರೆ ಇದೆಲ್ಲ ನೀವು ಬೇಕಾದ್ರ ನೀವು ಬೇರೆ ಬೇರೆ ಕಡೆ ಖರೀದಿ ಮಾಡ್ಬೋದು. ನೀವು ಇನ್ನೂ ರಿಂಗ್ ರೋಡ್ ಆಗಿಲ್ಲ. ಆ ರಿಂಗ್ ರೋಡ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೊಂಟಾರೆ ಯೂನಿವರ್ಸಿಟಿ ಜಾಗದಲ್ಲಿ. ಅಲ್ಲಿ ಅಂತ ವಾತಾವರಣಕ್ಕೆ ಏನು ಹಸಿರು ವಾತಾವರಣ ಅದ, ಆ ಹಸಿರು ವಾತಾವರಣ ಹೋಗಿ ಕಾಂಕ್ರೀಟ್ ವಾತಾವರಣ ಆಗ್ತದೆ. ಆ ವಾತಾವರಣ ಯೂನಿವರ್ಸಿಟಿ ಸಲುವಾಗಿ ಯಾಕೆ 800 ಎಕರೆ ಆ ಕಾಲದ ಆ ಸಂದರ್ಭದಲ್ಲಿ ಖರೀದಿ ಮಾಡ್ಯಾರಂದ್ರ ಹಸಿರು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕಾಗಿ. ನೀವು ಬಂದಿರ್ತಕ್ಕಂಥವ್ರು ಹೆಚ್ಚಿನ ವಾತಾವರಣ ಕಬಳಿಸಂತ ಕೆಲಸ ಮಾಡ್ಲಕತ್ತದ. ಯಾಕೆ ಮಾಡ್ಲಕತ್ತದ ಅಂದ್ರೆ ಇವ್ ಆಲ್ರೆಡಿ ಡಿಸ್ಟ್ರಿಕ್ಟ್ ಒಂದು ಯೂನಿವರ್ಸಿಟಿ ಮಾಡ್ಲಕತ್ತಾರ. ಏನ್ ಜೀರೋತಿ ಡಿಸ್ಟ್ರಿಕ್ಟ್ ಒಂದು ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ನೀವು ಪೇಮೆಂಟ್ ಕೊಡ್ಲಕತ್ತಿಲ್ಲ. ಇಲ್ಲಿ ಇದು ಮಾಡ್ಲಕತ್ತಿಲ್ಲ. ನೀವು ಜಾಗ ಖರೀದಿ ಮಾಡ್ಲಕ್ಕ ನಿಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅವ, ಸರ್ಕಾರ ದುಡ್ಡು. ಯೂನಿವರ್ಸಿಟಿ ಜಾಗ ಬಿಡ್ರಿ, ಅದು ಹಸಿರು ಮಾಡ್ರಿ. ಅದಕ್ಕ ಬೇಕಾದಂತ ಇನ್ನೂ ಹಸಿರು ಸಲಕ್ಕೆ ಏನೇನ್ ಮಾಡ್ಬೇಕು ಮಾಡ್ರಿ, ಇನ್ನ ಡೆವಲಪ್ಮೆಂಟ್ ಮಾಡ್ರಿ. ಅದು ಬಿಟ್ಟು ನೀವು ಖರೀದಿ ಇದು ಜಾಗ ಕಬ್ಜೆ ಮಾಡ್ತಕ್ಕಂಥದ್ದು ಮಾಡ್ಬೇಡ್ರಿ ಅಂತಕ್ಕಂಥದ್ದು ನಮ್ಮ ಮನೆ. ಕೊನೆ ಸ್ಥಾನದ ದುಡ್ಡು ಇಲ್ಲ. ವ್ಯಾಲ್ಯೂಯೇಷನ್ ಮಾಡಿದವ್ರಿಗೆ 2 ವರ್ಷದಿಂದ ದುಡ್ಡು ಕೊಟ್ಟಿಲ್ಲ. ಅಲ್ಲಿ ಏನ್ ವ್ಯಾಲ್ಯೂಯೇಷನ್ ಮಾಡಕ್ ಬರ್ತಾರೆ ಲಕ್ಷಗಳು, ಅವ್ರಿಗೆ ಇಲ್ಲಿವರೆಗೂ 2 ವರ್ಷದಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಂತ ಎಲ್ಲಾ ವಾತಾವರಣ ಇಟ್ಕೊಂಡು ಭೂಮಿ ಕಬಳಿಸಕ್ ಹೊಂಟಾರ. ಅದ್ರ ಬಗ್ಗೆ ಸರ್ಕಾರಕ್ಕೆ ನಿಗನೇ ಇಲ್ಲ. ನಾವು ಬಹಳ ಸಲ ಸರ್ಕಾರದ ಮೇಲೆ ಒತ್ತಡ ತಂದಿವಿ, ಅವ್ರಿಗೆ ಪೇಮೆಂಟ್ ಮಾಡ್ರಿ. ಅತಿಥಿ ಉಪನ್ಯಾಸಕರು ಎಷ್ಟೋ ಸ್ಟ್ರೈಕ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಲಾಗತ್ತಿಲ್ಲ. ಸಂಬಂಧ ಇಲ್ಲಾರ್ದು ಇವ್ರು ಕೆಲಸ ಮಾಡ್ತಾರ. ಇದು ಬಹಳ ದೊಡ್ಡ ಖಂಡನೀಯ ಅದ.